ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಆ, ಕೊನೆಗೂ ವೇಟ್ ಮಾಡ್ತಿದ್ದಂತಹ ಕ್ಷಣ ಬಂದೇ ಬಿಡ್ತು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ. ಈ ಸಿನಿಮಾದ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನೇ ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಅಟ್ ಎ ಟೈಮ್ ಮೊದಲಿಂದನೂ ಹೇಳ್ಕೊಂಡ್ ಬಂದಿರೋ ಹಾಗೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ವರ್ಷನ್ ಎರಡರಲ್ಲೂ ಅಟ್ ಎ ಟೈಮ್ ಶೂಟ್ ಮಾಡುವಂತಹ ಸಿನಿಮಾ ಇದು. ಕನ್ನಡದ ಹೆಮ್ಮೆಯ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ಸಿನಿಮಾನ ಏನಕ್ಕಪ್ಪ ಥಿಯೇಟ್ರಲ್ಲಿ ನೋಡಬೇಕು ಅಂತ ನನ್ನನ್ನೇನಾದರೂ ನೀವು ಕೇಳೋದಾದರೆ, ನಿಮಗೆ ಈ ಈ ಸಿನಿಮಾದಲ್ಲಿ 2 ಸಿನಿಮಾನ ನೋಡ್ತೀರಾ ನೀವು. ಅಂದರೆ 3 ಗಂಟೆ ಏನಿದೆ ಅದರಲ್ಲಿ ನೀವು 2 ಸಿನಿಮಾನ ಅಟ್ ಎ ಟೈಮ್ ತೋರಿಸಿದ್ದಾರೆ. 4 ವರ್ಷ ಟೈಮ್ ತೊಗೊಂಡಿದ್ದಾರೆ ಈ ಸಿನಿಮಾಗೆ, ಅಥವಾ 2 ವರ್ಷ ಶೂಟಿಂಗ್ ಮಾಡಿದ್ದಾರೆ ಅಂತ ಎಲ್ಲ ನೀವು ಕೇಳಿದ್ದೀರಾ. ಆದರೆ ಈ ಸಿನಿಮಾದಲ್ಲಿ ನಿಮಗೆ 2 ಸಿನಿಮಾನ ತೋರಿಸಿದ್ದಾರೆ. ಒಂದೇ ಸಿನಿಮಾ 2 ಸಿನಿಮಾ ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದೀನಲ್ಲ. ಏನಪ್ಪ ಅಂದರೆ, ಫಸ್ಟ್ ಹಾಫ್ ಏನು ಬರುತ್ತೆ ಅದು ಫುಲ್ಲಿ ಫ್ಲೆಡ್ಜ್ ಆಗಿ ಬ್ರದರ್ ಆ್ಯಂಡ್ ಸಿಸ್ಟರ್ ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಸೆಕೆಂಡ್ ಹಾಫು ಆಮೇಲೆ ಫಾದರ್ ಸನ್ ಸ್ಟೋರಿ, ಎಮೋಷನ್ಸ್ ಅದ್ರ ಮೇಲೆ ಹೋಗುತ್ತೆ. ಈ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂಥರ ಕ್ಯೂರಿಯಾಸಿಟಿ, ಒಂಥರ ಕನ್ಫ್ಯೂಷನ್ನು. ಏನಪ್ಪ ಇದು ಸಿನಿಮಾ ಹೀಗಾಗ್ತಾ ಇದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಆದರೆ ನಿಮಗೆ ಇಂಟರ್ವಲ್ ಆದಮೇಲೆ ಬರೋ ಟ್ವಿಸ್ಟ್ಗಳೇನಿದೆ ಅಲ್ಲಿಂದ ನಿಮಗೆ ಇದು ಹೀಗಾಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿ ಫುಲ್ಲಿ ಫ್ಲೆಡ್ಜ್ ಆಗಿ ಒಂದು ಒಳ್ಳೆ ಡೈರೆಕ್ಷನ್ನ ನಮ್ಮ ಗೀತು ಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಷ್ಟು ಹತ್ತತ್ರ 4 ಜನ ಹೀರೋಯಿನ್ಸು, 4ರಿಂದ 5 ಜನ ಹೀರೋಯಿನ್ಸು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನಮಗೆ. ಫಸ್ಟ್ ಟೈಮು ಈ ರೀತಿಯಾಗಿ ನೋಡ್ತಿರೋ ಸಿನಿಮಾನ ಅಂತ ಹೇಳ್ಬಿಟ್ಟು. ಆದರೆ ಇದರಲ್ಲಿ ರೇಬಿಕಾ ಆಮೇಲೆ ಎಲಿಜಬೆತ್ ಏನಿದ್ದಾರೆ ಇವರು ವಿಲನ್ಸ್ ಆಗಿ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಬಗ್ಗೆ ನಿಮಗೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ನೀವು ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಡಾಲ್ಬಿ ಅಥವಾ DTS 7.0 ಸೌಂಡ್ ಸರೌಂಡಿಂಗ್ ಏನು ಸೌಂಡ್ಸ್ ಇದೆ ಅಲ್ಲೇನಾದರೂ ಫೆಸಿಲಿಟಿ ಇತ್ತು ಅಂದರೆ ಮಿಸ್ ಮಾಡದೆ ಅಲ್ಲಿ ಈ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಯ ಕ್ಯಾರೆಕ್ಟ್ರು, ಆಮೇಲೆ ಟಿಕೆಟ್ ಕ್ಯಾರೆಕ್ಟ್ರು, ಆಮೇಲೆ ನಮ್ಮ ನಯನತಾರ ಅವರ ಏನು ಗಂಗಾ ಕ್ಯಾರೆಕ್ಟರ್ ಇದೆ ಅದು ನಿಮಗೆ ಸಿನಿಮಾದಿಂದ ಹೊರಗೆ ಬಂದ ಮೇಲೂ ಆವರಿಸ್ಕೊಳ್ಳುತ್ತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿಯಾಗಿ ನೆಕ್ಸ್ಟ್ ಲೆವೆಲ್ ಫೀಲು, ನೆಕ್ಸ್ಟ್ ಲೆವೆಲ್ ಕ್ರೇಜ್ನ ಉಂಟು ಮಾಡುತ್ತೆ ನಿಮಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಈ ಕನ್ನಡ ಸಿನಿಮಾನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಥಿಯೇಟ್ರಲ್ಲಿ ನೋಡೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸಾಂಗ್ಸ್ಗಳೆಲ್ಲ ಏನು ಬಿಟ್ಟಿದ್ರು, ಬರೀ ನಮ್ಮ ಕಲ್ಪನೆಗೆ ಬಿಟ್ಬಿಟ್ಟಿದ್ರು. ಅಂದರೆ ಫಸ್ಟ್ ಟೈಮ್ ಏನು ತವಾಹಿ ಬಿಟ್ಟು ನಮ್ಮ ಕಲ್ಪನೆಗೆ ಬಿಟ್ಟಿದ್ರು, ಆ ರೀತಿಯಾಗಿ ಫುಲ್ಲಿ ಫ್ಲೆಡ್ಜ್ ಆಲ್ಬಮ್ ಸಾಂಗ್ನ ಬಿಟ್ಟು ನಮ್ಮ ಕಲ್ಪನೆಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಫಸ್ಟಿಗೆನೆ ನಿಮಗೆ. ಅದು ಈಗ ಸಿನಿಮಾದಲ್ಲಿ ನೋಡಿದಾಗ ಆ ಸಾಂಗು ಸಿಚುವೇಶನ್ ತಕ್ಕಾಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಎಲ್ಲೂ ವಿಡಿಯೋ ಸಾಂಗ್ಸ್ ಆಗಲಿ ಅಥವಾ ಲಿರಿಕಲ್ ಸಾಂಗ್ ಆಗಲಿ ಆ ಸಾಂಗು ಬೇಕಂತ ಶೂಟ್ ಮಾಡಿದಿರೋ ರೀತಿಯಾಗಿ ಅನ್ಸೋದಿಲ್ಲ. ಸಾಂಗ್ಸ್ಗಳು ಫಿಲಮ್ ಜೊತೆನೆ ಮರ್ಜ್ ಆಗಿ ಹೋಗುತ್ತೆ ಅಂದ್ರೆ ನಿಮಗೆ ಸ್ಟೋರಿಗೂ ಆಮೇಲೆ ಸಾಂಗಿಗೂ ಎಲ್ಲಾದರೂ ಮ್ಯಾಸಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಸೋದಿಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡದ ಅದ್ಭುತವಾದಂಥ ಸಿನಿಮಾ. ರಾಯ ಕ್ಯಾರೆಕ್ಟರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಅಂದರೆ ಇಷ್ಟ ಆಯಿತು. ಅದರಲ್ಲೂ ಯಂಗ್ ಏಜಿಂದ ಏಜ್ ಆಗೋ ತನಕನೂ ತೋರಿಸಿದಾರಲ್ಲ, ಟ್ರಾನ್ಸಾಕ್ಷನ್ ಏನು ಬರುತ್ತೆ ಅದರಲ್ಲಿ ಆ ಇಂಟರ್ವಲ್ಲಿ ಏನು ಟ್ವಿಸ್ಟ್ ಕೊಡ್ತಾರೆ ಗುರು, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಇಂಟರ್ವಲ್ ಸೀನ್ನ ಮಿಸ್ ಮಾಡ್ಕೊಂಡು ಹೋಗಬೇಡಿ ನೀವು. ಕ್ಲೈಮ್ಯಾಕ್ಸಲ್ಲಿ ನಮ್ಮ ಟಿಕೆಟ್ ವರ್ಸಸ್ ರಾಯ ಇರುತ್ತೆ. ಅದು ಆ BGMಗೂ ಆ ಸೀನ್ಸ್ಗಳಿಗೂ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಎಕ್ಸ್ಪೀರಿಯನ್ಸ್ನ ನೀವು ಥಿಯೇಟ್ರಲ್ಲೇ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಕಿಂಗ್ ಸ್ಟಾರ್ ಯಶ್ ಅವರು ತನ್ನ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ನ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ VFX ವರ್ಕ್ ಆಗಿರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ಸು, ಮ್ಯೂಸಿಕ್ಕು ಎಲ್ಲನೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಸಾಂಗ್ಸ್ಗಳಂತೂ ಮೊದಲೇ ಹೇಳಿದಾಗೆ ಅದ್ಭುತವಾಗಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಚುವೇಶನ್ಗೆ ತಕ್ಕಂಗೆ ಬಂದಿರುವಂಥ ಸಾಂಗ್ಸ್ಗಳು ಈ ಸಿನಿಮಾಗೆ ಇನ್ನೊಂದಿಷ್ಟು ಸ್ಟೆಪ್ನ ಜಾಸ್ತಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಪ್ರಪಂಚಾದ್ಯಂತ 6 ಲ್ಯಾಂಗ್ವೇಜ್ಗಳಲ್ಲಿ ಅಟ್ ಎ ಟೈಮ್ ರಿಲೀಸ್ ಮಾಡುವಂಥ ಮೊದಲ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ತನ್ನ ಮತ್ತೊಂದು ಹೆಜ್ಜೆನ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವಾಗಲೂ ಹೇಳ್ತಾ ಬಂದಿದ್ರು, ಕನ್ನಡಿಗರು ಯಾವತ್ತೂ ತೆರೆ ತೆಗೆಸುವಂಥ ಸಿನಿಮಾ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಈ ಸಿನಿಮಾ ಮೂಲಕ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸಿನಿಮಾನ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನೋಡಿಲ್ಲ ಅಂದರೆ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗಿದೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಡೀಟೇಲ್ ಆಗಿರುವಂತಹ ರಿವ್ಯೂ ಸದ್ಯದಲ್ಲೇ ಸಿಗುತ್ತೆ ನಿಮಗೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ನಿಮಗೆ ಡೀಟೇಲ್ ರಿವ್ಯೂ ಸಿಗುತ್ತೆ ಅಂತ ಹೇಳ್ತಾ,
ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇದು 18+ ಮೂವಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು, ಹೌದು 18+ ನೋಡುವಂಥದ್ದೇ ಕಂಟೆಂಟ್ ಎಲ್ಲ ಇದೆ. ಜಾಸ್ತಿ ಏನು ಅನ್ಸಲ್ಲ. ಒಂದು ಲೆಕ್ಕಕ್ಕೆ ನೀವು ಬೋಲ್ಡಾಗಿ ಮಾತಾಡುವಂಥ ಫ್ಯಾಮಿಲಿ ಇದ್ದರೆ ದಯವಿಟ್ಟು ನೀವು ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ನನ್ನ ಸಣ್ಣ ರಿವ್ಯೂ. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.